ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನೋಡಿ, ದಯವಿಟ್ಟು ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ನೀವು ಬೆಳಗ್ಗೆ ಆಗ್ಲಿ ಸಂಜೆ ಆಗ್ಲಿ 30 ರಿಂದ 45 ನಿಮಿಷದ ಒಳಗೆ ಉರಿಯೋ ಹಾಗೆ ನೀವು ಆ ದೀಪಕ್ಕೆ ಒಂದು ಎಣ್ಣೆಯನ್ನ ಹಾಕಿ, ಹಗಲೆಲ್ಲ ಉರಿಸಬಾರದು. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ನಾವು ಲಾಸ್ಟ್ ಎಪಿಸೋಡ್ಸ್ ಅಲ್ಲೆಲ್ಲ ಮೊಬೈಲ್ ನ್ಯೂಮರಾಲಜಿ ಬಗ್ಗೆ ನೋಡಿದ್ವಿ. ನಂತರ ಎಪಿಸೋಡ್ಗಳಲ್ಲಿ ಇನ್ನಷ್ಟು ಮೊಬೈಲ್ ನ್ಯೂಮರಾಲಜಿ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೊಡ್ತೀನಿ. ಇವತ್ತಿನ ಎಪಿಸೋಡ್ ಅಲ್ಲಾದ್ರೆ ಒಂದು ಲೇಟೆಸ್ಟ್ ಒಂದು ಕಾನ್ಸೆಪ್ಟ್ ನ ನಿಮ್ ಮುಂದೆಗೆ ತಂದಿದ್ದೀನಿ ನ್ಯೂಮರಾಲಜಿಯಲ್ಲೇನೆ. ಸೊ ಈ ಒಂದು ಟಾಪಿಕ್ ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಟಾಪಿಕ್. ಯಾಕಂದ್ರೆ ಎಲ್ಲರ ಒಂದು ಪಾಸಿಟಿವ್ನೆಸ್ ಅನ್ನೋದು ಆ ಒಂದು ಹೆಸರಲ್ಲಿರುತ್ತೆ. ಹೆಸರು ಬಗ್ಗೆ ನಾವು ಇವತ್ತು ತಿಳ್ಕೊಂತಾ ಇದೀವಿ ನ್ಯೂಮರಾಲಜಿಯಲ್ಲಿ, ಅಂದ್ರೆ ನೇಮ್ ನ್ಯೂಮರಾಲಜಿ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾನ್ ತಿಳಿಸ್ಕೊಡ್ತೀನಿ. ಏನಾಗಾದ್ರೆ ನೇಮ್ ನ್ಯೂಮರಾಲಜಿ ಅಂತ ಅಂದ್ರೆ, ಈಗ ಸಾಕಷ್ಟು ಜನ ಎಲ್ಲರೂ ಏನ್ ಮಾಡ್ತಾರೆ, ಆಧುನಿಕ ಯುಗದಲ್ಲೇ ಅಲ್ಲ ಪ್ರಾಚೀನ ಕಾಲದಿಂದಲೂ ಸಹ ಹೆಸರಿಡಬೇಕಾದ್ರೆ ಒಂದಷ್ಟು ಕ್ರಮಗಳನ್ನ ಫಾಲೋ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಜನ್ಮ ನಕ್ಷತ್ರ ಪ್ರಕಾರ ಹೆಸರುಗಳನ್ನ ಇಡ್ತಾ ಇದ್ರು. ಇನ್ ಸ್ವಲ್ಪ ಆಧುನಿಕ ಯುಗಕ್ಕೆ ಬಂದ್ಮೇಲೆ ಏನ್ ಮಾಡಿದ್ರು, ಅದನ್ನ ಒಂಚೂರು ಕರೆಕ್ಷನ್ ರೀತಿಯಲ್ಲಿ ಒಂದು ಮೆಥಡಾಲಜಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ ಲೇಟೆಸ್ಟ್ ಆಗಿ ಏನ್ ಮಾಡ್ತಾ ಇದ್ದಾರೆ, ಜನ್ಮ ನಕ್ಷತ್ರಕ್ಕೆ ಸರಿ ಹೊಂದುವ ಹಾಗೆ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ನ್ಯೂಮರಾಲಜಿಯನ್ನ ಆಡ್ ಮಾಡಿ ಆ ಒಂದು ಬರ್ತ್ ಸಂಖ್ಯೆ ಏನಿರುತ್ತೆ, ನಮ್ಮ ಜನ್ಮ ಸಂಖ್ಯೆ ಏನಿರುತ್ತೆ ಅದಕ್ಕೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಕೊಡೋ ತರ ನಾವೇನ್ ಮಾಡ್ತೀವಿ, ನ್ಯೂಮರಾಲಜಿಯಲ್ಲಿ ಕರೆಕ್ಷನ್ ಅನ್ನ ಮಾಡಿ ಒಂದು ಒಳ್ಳೆ ಹೆಸರನ್ನ ಇಡ್ತೀವಿ ಅಲ್ವಾ. ಸೊ ಈ ಒಂದು ಹೆಸರು ಅನ್ನೋದು ಒಂದು ವ್ಯಕ್ತಿಗೆ ತುಂಬಾ ಜೀವನ ಪರ್ಯಂತ ಅದೊಂದು ಹೆಸರು ಮಾಡುವಂತದ್ದು, ಅದೊಂದು ಹೆಸರು ಅಲ್ವಾ. ಈಗಿನ ಕಾಲದಲ್ಲಾದ್ರೆ ಮಕ್ಕಳಿಗೆ ಹೆಸರಿಡ್ಬೇಕಾದ್ರೆ ತಂದೆ ತಾಯಿಗಳು ಸಾಕಷ್ಟು ಸರ್ಕಸ್ ಅನ್ನೇ ಮಾಡ್ತಾರೆ. ಎಲ್ಲ ಒಳ್ಳೆ ಹೆಸರಿಡ್ಬೇಕು ನಮ್ಮ ಮಗುವಿಗೆ ಅಂತ ಹೇಳ್ಬಿಟ್ಟು, ಅಂದ್ರೆ ತಂದೆ ತಾಯಿಗಳ ಒಂದು ಪ್ರೀತಿ ಅನ್ಬೋದು, ಒಂದು ಫ್ಯೂಚರ್ ಬಗ್ಗೆ ಇರುವಂತಹ ಆಲೋಚನೆ ಅನ್ಬೋದು, ಅವ್ರ ಬಗ್ಗೆ ಇರುವಂತಹ ಕೇರ್ ಅನ್ಬೋದು. ಯಾಕಂದ್ರೆ ಮಕ್ಕಳು ಅಭಿವೃದ್ಧಿ ಆಗ್ಬೇಕನ್ನೋದೇ ತಂದೆ ತಾಯಿಗಳ ಮುಖ್ಯ ಉದ್ದೇಶ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಏನ್ ಮಾಡ್ತಾರೆ, ನಮ್ಮ ಮಗುವಿಗೆ ಒಂದು ಒಳ್ಳೆ ಹೆಸರಿಡ್ಬೇಕು ಅಂತ ಸಾಕಷ್ಟು ಸರ್ಚ್ ಮಾಡ್ತಾರೆ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ. ಲೇಟೆಸ್ಟ್ ಆಗಿ ಹಿಂದಿನ ಕಾಲದಲ್ಲಿ ಆದ್ರೆ ಮಗುವಿಗೊಂದು ಮುದ್ದಾದ ಹೆಸರಿಡಿ ಅಂತ ಒಂದು ಬುಕ್ಸ್ ಬರ್ತಾ ಇತ್ತು, ಅದನ್ನ ನಾನು ಸಹ ನೋಡಿದೀನಿ. ಆ ಒಂದು ಬುಕ್ಸ್ ಅಲ್ಲಿ ಒಂದು ಹೆಸರುಗಳನ್ನ ಹುಡುಕ್ತಾ ಇದ್ರು. ಇನ್ನು ಸಾಕಷ್ಟು ಜನ ಏನ್ ಹೇಳ್ತಾರೆ, ಡಿಕ್ಷನರಿಯಲ್ಲಿ ಹುಡುಕ್ತಾರೆ, ಸೊ ಅವ್ರಿಗೆ ಬಂದಿರೋ ಅಕ್ಷರದ ಪ್ರಕಾರ. ಸೊ ಇಷ್ಟೆಲ್ಲ ಮೆಥಡಾಲಜಿಯನ್ನ ಉಪಯೋಗಿಸಿ ಒಳ್ಳೆ ಒಂದು ಹೆಸರಿಡಬೇಕು ನಮ್ಮ ಮಗುಗೆ ಅಂತ ಎಲ್ಲ ತಂದೆ ತಾಯಿಗಳ ಒಂದು ಆಸೆ ಆಗಿರುತ್ತೆ ಅಲ್ವಾ. ಆ ಆಸೆಗೆ ಮತ್ತಷ್ಟು ಪ್ರೋತ್ಸಾಹಿಸುತ್ತಾ ನಾವು ಈ ಒಂದು ಎಪಿಸೋಡ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಸುಮನ್ ಟಿವಿ ಕಡೆಯಿಂದ ಎಲ್ಲರೂ ಸಹ ಅವರ ಮಕ್ಕಳಿಗೆ ಒಂದು ಒಳ್ಳೆ ಮುದ್ದಾದ ಹೆಸರನ್ನಿಟ್ಟು ಆ ಹೆಸರಿಂದ ಅವರ ಜೀವನಕ್ಕೆ ಒಂದು ಒಳ್ಳೆಯ ಏಳಿಗೆಯನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೆಸರಿನ ನೇಮ್ ನ್ಯೂಮರಾಲಜಿ ಬಗ್ಗೆ ಇವತ್ತು ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನೇಮ್ ನ್ಯೂಮರಾಲಜಿ ಅಂದ್ರೆ ಒಂದು ಡೇಟ್ ಆಫ್ ಬರ್ತ್ ಗೆ ಸರಿ ಹೊಂದುವ ಸಂಖ್ಯೆಯಲ್ಲಿ ನಮ್ಮ ಲೋಶೋ ಗ್ರಿಡ್ ಅಲ್ಲಿ ಏನಾಗಿರುತ್ತೆ, ಎಲ್ಲಾ ಸಂಖ್ಯೆಗಳು ಒಂದು 9 ಸಂಖ್ಯೆಗಳಿರುತ್ತೆ. ಆ 9 ಸಂಖ್ಯೆಗಳನ್ನ ನೋಡ್ಕೊಂಡು ಒಂದು ಒಳ್ಳೆ ಪಿರಮಿಡ್ ಇದ್ರಲ್ಲಿ ಸಹ ನಾವು ಕರೆಕ್ಷನ್ ಮಾಡಿ ಒಂದು ಒಳ್ಳೆ ಹೆಸರನ್ನಾದ್ರೆ ನಾವು ಸೆಲೆಕ್ಷನ್ ಮಾಡಿ ಕೊಡ್ತೀವಿ. ಸೊ ಈ ಒಂದು ಇದ್ರಲ್ಲ ಇರ್ಬೇಕಂದ್ರೆ, ಸೊ ಇನ್ನೂ ಒಂದು ಇದು ನೇಮ್ ನ್ಯೂಮರಾಲಜಿ ಇದೊಂದು ಕಾನ್ಸೆಪ್ಟ್ ಆಯ್ತು, ಅಂದ್ರೆ ವ್ಯಕ್ತಿಗೆ ಇಡುವಂತಹ ಇದು ಹೆಸರು ಆಯ್ತಾ. ಇದರಲ್ಲೇ ನೆಕ್ಸ್ಟ್ ಸ್ಟೆಪ್ ಅಂತ ನಾವು ತಿಳ್ಕೊಳಕ್ ಹೋದಾಗ, ಈಗ ಸಾಕಷ್ಟು ಜನ ಹೆಸರನ್ನ ಬದಲಾವಣೆ ಮಾಡ್ಕೊಂತಾರೆ. ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಎಲ್ಲಾ ಸೆಲೆಬ್ರಿಟೀಸ್ಗೂ 2 ಹೆಸರಿರುತ್ತೆ. ಅಂದ್ರೆ ಅವರ ಒಂದು ಡಾಕ್ಯುಮೆಂಟ್ ಅಲ್ಲಿ ಒಂದು ಹೆಸರಿರುತ್ತೆ, ಅವ್ರು ಕರೆಯೋದು ಒಂದು ಹೆಸರಿರುತ್ತೆ. ಸೊ 2 ಹೆಸರುಗಳನ್ನ ಇಟ್ಕೊಂಡಿರ್ತಾರೆ. ಯಾಕೆ ಅವ್ರು 2 ಹೆಸರುಗಳನ್ನ ಇಟ್ಕೊಂಡಿದ್ರೆ, ಆ ಹೆಸರು ಬದಲಾವಣೆಯಲ್ಲಿ ಅವರಿಗೆ ಸಾಕಷ್ಟು ಒಂದು ಒಳ್ಳೆ ವೈಬ್ರೇಷನ್ಸ್ ಅನ್ನೋದಿರುತ್ತೆ, ಅದಕ್ಕೆ ಅವರು ಸೆಲೆಬ್ರಿಟಿಗಳಾಗ್ತಾರೆ. ಇನ್ನು ಕೆಲವರಿಗೆ ವಿತಂಡವಾದವಾದಂತಹ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದನ್ನು ಸಹ ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ನಾವ್ ಏನೇ ವಿಷಯ ತಿಳ್ಕೊಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು. ಸಾಕಷ್ಟು ಜನ ಈ ವಿಡಿಯೋ ನೋಡೋ ಅಂತವ್ರು ಅನ್ಕೋಬಹುದು, ಏನ್ ಹೆಸರಿಟ್ಟಿದ ತಕ್ಷಣ ಅವ್ರು ಶ್ರೀಮಂತರಾಗೋಗ್ಬಿಡ್ತಾರಾ, ಹೆಸರಿಟ್ಟಿದ ತಕ್ಷಣ ಕೋಟ್ಯಾಧಿಪತಿಗಳಾಗೋಗ್ತಾರಾ ಅಂತ ಹೇಳ್ಬಿಟ್ಟು. ನೋಡಿ, ಒಂದು ಕರೆಕ್ಷನ್ ಅನ್ನೋದು ಒಳ್ಳೆ ದಾರಿ ಅಷ್ಟೇನೆ, ಅದು ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಕೊಡೋದಕ್ಕಷ್ಟೇನೆ. ಸೊ ಆ ಪಾಸಿಟಿವ್ ವೈಬ್ರೇಷನ್ಸ್ ಇಂದ ಲೈಫ್ ಅಲ್ಲಿ ಏಳಿಗೆ ಆಗ್ತಾರೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ಅಂತಂದ್ರೆ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳಕ್ ಆಗಲ್ವಾ ನಮ್ಗೆ. ಈ ವಿತಂಡವಾದ ಮಾಡೋ ಅಂತವ್ರನ್ನ, ನೆಗೆಟಿವ್ ಕಾಮೆಂಟ್ಸ್ ಹಾಕೋ ಅಂತವ್ರನ್ನ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಈ ನೇಮ್ ಕರೆಕ್ಷನ್ಸ್ ಬಗ್ಗೆ ನಾನು ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ. ಯಾಕೆ ಸಾಕಷ್ಟು ಜನ ನೇಮ್ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡ್ಮೇಲೆ ಸಾಕಷ್ಟು ಇಂಪ್ರೂವ್ ಆಗಿದ್ದಾರೆ, ಲೈಫ್ ಅಲ್ಲಿ ಸೆಕೆಂಡ್ ಸ್ಟೆಪ್ ಅನ್ನೋದನ್ನ ಸಕ್ಸಸ್ಫುಲ್
ಸಕ್ಸಸ್ಫುಲ್ ಆಗಿರುವಂತಹ ಸ್ಟೆಪ್ ಇಟ್ಟಿರುವಂತವ್ರು ಸಾಕಷ್ಟು ಜನ ನಮ್ಮ ಹತ್ರ ಇದ್ದಾರೆ. ಸೊ ಹೆಸರು ಬದಲಾವಣೆ ಅನ್ನೋದು ಒಂದು ಒಳ್ಳೆಯ ಒಂದು ಸ್ಟೆಪ್ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವೊಂದು ಸಲ ಗೊತ್ತಿಲ್ದಿರಾ ಒಂದು ನೆಗೆಟಿವ್ ವೈಬ್ಸ್ ಕೊಡುವಂಥದ್ದು, ನೆಗೆಟಿವ್ ಇದು ಕೊಡುವಂತಹ ಒಂದು ಹೆಸರುಗಳನ್ನ ನಾವು ಇಟ್ಟಿರ್ತೀವಿ, ಸಾಕಷ್ಟು ಗೊತ್ತಿಲ್ಲದೆ ಇಟ್ಟಿರುತ್ತೀವಿ. ಗೊತ್ತಿದ್ರೆ ಯಾರು ಸಹ ಇಡೋದಿಕ್ಕೆ ಹೋಗೋದಿಲ್ಲ ಅಲ್ವಾ. ಸೊ ಈ ವಿಚಾರ ಏನು ಅಂತಂದ್ರೆ, ಇವಾಗ ನಾವು ಒಂದು ಮಗು ಹುಟ್ಟಿದೆ, ಆ ಮಗುಗೆ ಹೆಸರಿಡಬೇಕು. ನಾವು ಏನ್ ಮಾಡ್ತೀವಿ, ನಾನು ಯೂಸ್ ಮಾಡುವಂತಹ ಒಂದು ಮೆಥಡಾಲಜಿ ಹೇಳ್ತೀನಿ. ನಾನು ಇಲ್ಲಿವರೆಗೂ ಕೊಟ್ಟಿರುವಂತಹ ಎಲ್ಲಾ ಕರೆಕ್ಷನ್ಸ್ ಹೆಸರುಗಳು, ನಾನು ಕೊಟ್ಟಿರುವಂತಹ ಎಲ್ಲಾ ಹೆಸರುಗಳು ಸಹ ಆಲ್ ಓವರ್ ವರ್ಲ್ಡ್ ಅಲ್ಲಿ ಚಾಲೆಂಜ್ ಇದು. ಆಲ್ ಓವರ್ ವರ್ಲ್ಡ್ ಅಲ್ಲಿ ಯಾವೊಂದು ನ್ಯೂಮರಾಲಜಿಸ್ಟ್ ಹತ್ರ, ಯಾವೊಂದು ಜ್ಯೋತಿಷ್ಯ ಹತ್ರ ತಗೊಂಡೋದ್ರು ಸಹ ನಾನ್ ಕೊಟ್ಟಿರೋ ಹೆಸರು 200% ಕರೆಕ್ಟ್ ಆಗಿರುತ್ತೆ. ಇದನ್ನ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ಯಾಕಂದ್ರೆ ನಾನು ಅಷ್ಟು ಪರ್ಫೆಕ್ಟ್ ಆಗಿ ಅವ್ರಿಗೆ ಸೆಟ್ ಆಗುವಂತ ಒಂದು ಹೆಸರನ್ನ ಕೊಡ್ತೀನಿ. ನಂಬರ್ 1 ಬಂದು ನ್ಯೂಮರಾಲಜಿಯಲ್ಲಿ ಏನ್ ಮಾಡ್ತಾರೆ, ನೇಮ್ ಕರೆಕ್ಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಫಾರ್ ಅಂದ್ರೆ ಫ್ರೆಂಡ್ಲಿ ಸಂಖ್ಯೆ ಯಾವ್ದಿರುತ್ತೆ, ಅದೃಷ್ಟದ ಸಂಖ್ಯೆ ಯಾವ್ದಿರುತ್ತೆ, ಆ ಒಂದು ಸಂಖ್ಯೆಗೆ ಸರಿ ಹೊಂದುವ ಹಾಗೆ ಆ ಹೆಸರನ್ನ ನಾವು ಇಡ್ತೀವಿ, ಅದನ್ನ ಕರೆಕ್ಷನ್ ಮಾಡ್ತೀವಿ. ನಂಬರ್ 1 ಪಾಯಿಂಟ್. ಅಂಡ್ ಸೆಕೆಂಡ್ 1 ಬಂದು ಈ ಮೆಥಡಾಲಜಿಯನ್ನ ಸಾಕಷ್ಟು ಜನ ಉಪಯೋಗಿಸ್ತಾ ಇಲ್ಲ. ಏನ್ ಮಾಡ್ತಾರೆ ಅಂದ್ರೆ, ಎಲ್ಲರೂ ಸಹ ನಿಮ್ಗೊಂದು ಇವತ್ತು ಸೀಕ್ರೆಟ್ ಬಿಟ್ಕೊಡ್ತಾ ಇದೀನಿ, ಬಹುಶಃ ನೀವು ಎಲ್ಲೂ ಸಹ ಈ ಒಂದು ವಿಷಯ ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನ್ ನೋಡಿರೋ ಪ್ರಕಾರ, ನನ್ನ ಹತ್ರ ಬಂದಿರೋ ಜಾತಕಗಳ ಪ್ರಕಾರ, ನನ್ನ ಹತ್ರ ಬಂದಿರೋ ಕ್ಲೈಂಟ್ಸ್ ಪ್ರಕಾರ, ನಾನು ಇಲ್ಲಿವರೆಗೂ ಆ ಒಂದು ವಿಷಯದ ಬಗ್ಗೆ ಹಿಂಟ್ ಕೊಟ್ಟಿರೋದು ಯಾವುದೋ ಒಂದೇ ಒಂದು ಜಾತಕ ನೋಡಿದೀನಿ ಅಷ್ಟೇ. ಅಂದ್ರೆ ಹಿಂದಿನ ಕಾಲದಲ್ಲಿ ಆತರ ಒಂದು ಜ್ಯೋತಿಷಿಗಳು ಇದ್ದಾರೆ, ಬಟ್ ಅವರು ಆಚೆಗಡೆ ಬರ್ತಾ ಇಲ್ಲ ಅಷ್ಟೇನೆ. ಬಟ್ ಇದಾರೆ, ನಾನು ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಒಳ್ಳೆ ಜ್ಯೋತಿಷಿಗಳು ಸಹ ಇದ್ದಾರೆ. ಪರ್ಫೆಕ್ಟ್ ಆಗಿ ಅವರು ಮೆಥಡಾಲಜಿನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನ್ ಆ ಮೆಥಡಾಲಜಿ ಅಂತ ಹೇಳಿದ್ರೆ, ನೋಡಿ ಒಂದು ಸೀಕ್ರೆಟ್ ಹೇಳ್ತಾ ಇದ್ದೀನಿ ನಿಮ್ಗೆ ಇವತ್ತು. ಎಲ್ಲರೂ ಏನ್ ಮಾಡ್ತಾರೆ, ಜನ್ಮ ನಕ್ಷತ್ರದ ಪ್ರಕಾರ ಹೆಸರಿಡ್ತಾರೆ. ಜನ್ಮ ನಕ್ಷತ್ರಕ್ಕೆ ಯಾವ ಅಕ್ಷರ ಬಂದಿರುತ್ತೋ ಆ ಒಂದು ಅಕ್ಷರದಲ್ಲಿ ಹೆಸರಿಡ್ತಾರೆ. ನೋಡಿ, ಇದು ನನ್ನ ಪ್ರಕಾರ ಹೆಸರಿಡೋದು ಸಾಕಷ್ಟು ಜನ ಇದೇ ಕೆಲಸನೇ ಮಾಡ್ತಾ ಇರೋದು. ಬಟ್ ನಾನಾದ್ರೆ ಜನ್ಮ ನಕ್ಷತ್ರದ ಪ್ರಕಾರ ಹೆಸರಿಡೋದಕ್ಕೆ ನಾನು ಒಪ್ಪೋದಿಲ್ಲ. ಹೌದು, ನೀವು ಕೇಳ್ತಾ ಇರೋದು ನಿಜಾನೇ, ನಾನು ಒಪ್ಪೋದಿಲ್ಲ. ಜನ್ಮ ನಕ್ಷತ್ರದ ಪ್ರಕಾರ ಹೆಸರಿಟ್ಟಾಗ ಏನಾಗುತ್ತೆ ಅಂದ್ರೆ, ಅವರು ಲೈಫ್ ಟೈಮ್ ಟೆನ್ಷನ್ಸ್ ಅಲ್ಲೇ ಇರ್ತಾರೆ, ಆಸಿಲೇಷನ್ಸ್ ಅಲ್ಲೇ ಇರ್ತಾರೆ. ನಾನು ಕೊಡ್ತೀನಿ, ನಾನ್ ರೆಫರ್ ಮಾಡುವಂತದ್ದು ಜನ್ಮ ನಕ್ಷತ್ರಕ್ಕೆ ಸರಿ ಹೊಂದುವ ಸಾಧನ ತಾರೆ ಮತ್ತು ಸಂಪತ್ ತಾರೆ ಅಂತ ಇರುತ್ತೆ ನಕ್ಷತ್ರ. ಆ ನಕ್ಷತ್ರಗಳ ಒಂದು ಅಕ್ಷರಗಳಲ್ಲಿ ಮಗುವಿಗೆ ಹೆಸರಿಟ್ಟು, ಆ ಹೆಸರನ್ನ ನ್ಯೂಮರಾಲಜಿ ಪ್ರಕಾರ ಕರೆಕ್ಷನ್ ಮಾಡಿ, ಒಂದು ಒಳ್ಳೆ ಸಂಖ್ಯೆ ಬರೋ ತರ ನಾವು ಸೆಟ್ ಮಾಡಿ ಮಗುವಿಗೆ ಹೆಸರಿಟ್ಟಾಗ ನೋಡಿ, ಅದರ ವೈಬ್ರೇಷನ್ಸೇ ಬೇರೆ ಇರುತ್ತೆ. ಹೌದು, ಸಂಪತ್ ತಾರೆ ಮತ್ತು ಸಾಧನ ತಾರೆಯಲ್ಲಿ ಬರುವಂತಹ ಅಕ್ಷರಗಳಿಂದ ಮಕ್ಕಳಿಗೆ ಹೆಸರಿಡಿ, ಕರೆಕ್ಷನ್ ಮಾಡಿಸ್ಕೊಳ್ಳಿ, ಸೂಪರ್ ಆಗಿ ಇಂಪ್ರೂವ್ ಆಗ್ತೀರಾ. ಅಂದ್ರೆ ಸಂಪತ್ ತಾರೆ ಅಂದ್ರೆ ನಮ್ಗೆ ಲೈಫ್ ಅಲ್ಲಿ ಸಂಪತ್ ಇರಬೇಕು, ಸಾಧನೆ ತಾರೆ ಅಂದ್ರೆ ಲೈಫ್ ಅಲ್ಲಿ ಏನೋ ಒಂದು ನಾವು ಸಾಧನೆ ಮಾಡ್ಬೇಕು ಅಲ್ವಾ. ಸೊ ಇದು ಒಂದು ಮೆಥಡಾಲಜಿ. ಅಂಡ್ ಇವಾಗ ಎಲ್ಲರೂ ಏನ್ ಮಾಡ್ತಾರೆ, ಒಂದು ಹೆಸರು, ಅಯ್ಯೋ ಮಗುಗೆ ತುಂಬಾ ಸಿಂಪಲ್ ಆಗಿ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಒಂದೇ ಒಂದು ವರ್ಡ್ ಹೆಸರಿಡ್ತಾರೆ. ನೀವು ನೋಡಿದೀರಾ, ಸಕ್ಸಸ್ಫುಲ್ ಆಗಿರೋ ಅವರ ಹೆಸರುಗಳೆಲ್ಲಾನು ಸಹ ಫಿಲಿಂ ಆಕ್ಟರ್ಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಒಂದು ಯಾವುದೇ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡಿರುವಂತರಾಗಿರ್ಬೋದು, ಸೈಂಟಿಸ್ಟ್ಗಳಾಗಿರ್ಬೋದು, ಫಾರಿನರ್ಸ್ ನೇಮ್ಸ್ ನೋಡಿದೀರಾ ನೀವು, ಅವ್ರ ಹೆಸರು ಎಷ್ಟು ಉದ್ದ ಇರುತ್ತೆ ಅಲ್ವಾ. ಅಂಡ್ ನಮ್ಮ ಕರ್ನಾಟಕದಲ್ಲೂ ಸಹ ಒಂದು ನೆನಪಿಸ್ಕೊಳ್ಬಹುದು ನಾವು, ಲಾಂಗ್ ನೇಮ್ ಅಂತ ಬಂದಾಗ. ನೋಡಿ, ಉತ್ತರ ಕರ್ನಾಟಕದವ್ರು ನೋಡಿ, ಉತ್ತರ ಕರ್ನಾಟಕದವರು ಯಾವುದೇ ಕಾರಣಕ್ಕೂ ಒಂದೇ ವರ್ಡ್ ಹೆಸರು ಇಟ್ಕೊಂಡಿರಲ್ಲ. ಅವರ ಮನೆತನದ ಹೆಸರು ಇಲ್ಲ ಅವರ ತಂದೆ ಹೆಸರು ಒಂದಷ್ಟು ಉದ್ದ ಹೆಸರು, ಅವ್ರ ಹೆಸರಿನ ಜೊತೆಗೆ ಅವರ ಮನೆತನದ ಕುಟುಂಬದ ಹೆಸರು, ಏನೇ ಒಂದು ಫ್ಯಾಮಿಲಿಗೆ ಸಂಬಂಧಿಸಿರುವಂತ ಒಂದು ಹೆಸರನ್ನ ಅವರ ಹೆಸರಿಗೆ ಜೋಡಿಸ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಉತ್ತರ ಕರ್ನಾಟಕದವರೆಲ್ಲ ಹೇಗಿಡ್ತಾರೆ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಅಂತ ಒಂದು ಹೆಸರಿದ್ರೆ, ಮಲ್ಲಿಕಾರ್ಜುನ್ ಅದ್ರ ಮುಂದ್ಗಡೆ ಅವರ ಫ್ಯಾಮಿಲಿ ಹೆಸರು, ಇನ್ನೊಂದು ಹೆಸರು ಮಲ್ಲಿಕಾರ್ಜುನ್ ಸಿದ್ದಲಿಂಗಪ್ಪನವರ್ ಅಂತ ನಮ್ಮ ಸ್ನೇಹಿತರೊಬ್ಬರದ ಹೆಸರಿದೆ ಉತ್ತರ ಕರ್ನಾಟಕದವ್ರದ್ದು. ಸೊ ಈ ತರ ಉದ್ದವಾದಂತಹ ಹೆಸರನ್ನ ಇಟ್ಕೊಂಡಿರ್ತಾರೆ. ಇದು ಉದ್ದ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತೀನಿ, ಮಕ್ಕಳಿಗೆ ಎರಡು ಪದ ಮತ್ತೆ 3 ಪದದಲ್ಲಿ ಹೆಸರಿಟ್ಟಾಗ ಏನಾಗುತ್ತೆ ಅಂದ್ರೆ, ನೋಡಿ ನನ್ನ ಅನುಭವದ ಪ್ರಕಾರ ಮೊದಲನೇ ಪದ ಏನಿದೆ ಅದು 35 ವರ್ಷದವರೆಗೆ ಕೆಲಸ ಮಾಡುತ್ತೆ. ಎರಡನೇ ಪದ ಏನಿದೆ 35 ವರ್ಷದ ನಂತರ ಕೆಲಸ ಮಾಡುವಂಥದ್ದು ಆ ಪದ.
ಇದು ಸಾಕಷ್ಟು ಸರ್ವೆಯಲ್ಲಿ ಬಂದಿರುವಂತಹ ಒಂದು ಇನ್ಫಾರ್ಮೇಶನ್. ಹಾಗಾಗಿ 35 ವರ್ಷದ ಒಳಗೆ ನಾವ್ ಏನ್ ಮಾಡ್ತೀವಿ, ಲೈಫ್ಗೆ ಏನೇನ್ ಬೇಕೋ ಎಲ್ಲ ಪ್ರಿಪೇರ್ ಮಾಡ್ಕೊಂತೀವಿ. ಅಂದ್ರೆ ಓದ್ತೀವಿ, ಸಾಕಷ್ಟು ಕೋರ್ಸ್ಗಳನ್ನ ಮಾಡ್ಕೊಂತೀವಿ. ನಾನು ಅಟ್ ಪ್ರೆಸೆಂಟ್ ಸಿಚುಯೇಷನ್ ನ ಹೇಳ್ತಾ ಇದ್ದೀನಿ. ಸೊ ನಾವು ಜೀವನಕ್ಕೆ ಉತ್ತಮವಾದಂತಹ ಸ್ಟೇಜ್ ಬರೋದು ಯಾವಾಗ, ನಮ್ಗೆ 30-35 ನಂತರ. ಸೊ ನಮ್ಮ ಏಳಿಗೆ, ನಮ್ಮ ಸಕ್ಸಸ್ ಎಲ್ಲ ಕಾಣೋದು 30-35 ಏಜ್ ನಂತರ. ಸೊ ಹೀಗಾಗಿ ಸ್ಮಾಲ್ ಆಗಿರೋ ಹೆಸರಿನ ಜೊತೆಗೆ ಸ್ವಲ್ಪ ತಲೆ ಉಪಯೋಗಿಸಿ ಜೀವನದಲ್ಲಿ ಏಳಿಗೆ ಆಗ್ಬೇಕು, ಸಕ್ಸಸ್ ಆಗ್ಬೇಕು, ಒಂದು ಇತಿಹಾಸದಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಹೆಸರನ್ನ ಮಾಡ್ಬೇಕು ಅಂತ ಇರೋರು ದಯವಿಟ್ಟು ಇದನ್ನ ಒಂದು ಮೂಢನಂಬಿಕೆ ಅಥವಾ ಅತಿಯ ಅಂತ ಏನೋ ತಿಳ್ಕೋಬೇಡಿ. ಅತ್ಯ ಅಂತ ತಿಳ್ಕೊಳ್ಳೋ ಅಂತವ್ರು ಅಷ್ಟರಲ್ಲೇ ಇರ್ತಾರೆ. ನಾನು ಯಾವಾಗ್ಲೂ ಹೇಳ್ತೀನಲ್ಲ, 6ಕ್ಕೆ ಏರೋದಿಲ್ಲ 3ಕ್ಕೆ ಇಳಿಯೋದಿಲ್ಲ. ಇದ್ರ ಬಗ್ಗೆ ನಾವು ತಲೆ ಕಟ್ಸ್ಕೊಳ್ಳೋದು ಬೇಡ. ಯಾಕೆಂದ್ರೆ ಸಾಕಷ್ಟು ಜನ ಇವತ್ತು ಒಳ್ಳೆ ಡಾಕ್ಟರ್ಸು, ಇಂಜಿನಿಯರ್ಸು, ಸಾಕಷ್ಟು ವಿದ್ಯಾಭ್ಯಾಸ ಮಾಡಿರೋರೇನೆ ನ್ಯೂಮರಾಲಜಿ ಪ್ರಕಾರ ಹೆಸರು ತಗೊಂತಾ ಇದ್ದಾರೆ ರೀ. ನಾನೇ ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಕೂಡ. ಸೊ ಇದು ಒಂದು ನೇಮ್ ಆಯ್ತು, ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ವ್ಯಕ್ತಿಗಿಡುವಂತಹ ಒಂದು ನೇಮು. ನಿಮ್ಗೆ ಮತ್ತೊಂದು ವಿಚಾರವನ್ನ ಹೇಳ್ತೀನಿ ನೋಡಿ. ಹೆಸರು ಇಡ್ಬೇಕಾದ್ರೂ ಸಹ ಯಾವ ತರ ಇಡಬೇಕು, ಯಾವ ಲೆಟರ್ಸ್ ಆದ್ರೆ ಬರಬೇಕು, ಅದನ್ನೆಲ್ಲಾನು ಸಹ ನಾನು ಕರೆಕ್ಷನ್ ಮಾಡಿಸ್ಕೊಳ್ಬೇಕಾದ್ರೆ ಅಥವಾ ಹೆಸರು ಇಡ್ಬೇಕಾದ್ರೆ ಹೇಳ್ತೀನಿ. ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹೀಗಾದ್ರೆ ನಾನು ಒಳ್ಳೆ ಪಾಯಿಂಟ್ಸ್ ಆದ್ರೆ ಹೇಳ್ತಾ ಇದೀನಿ, ನೋಟ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬಂದು ಇದು ವ್ಯಕ್ತಿಗೆ ಅಂತ ಅಲ್ಲ, ಈಗ ಏನ್ ಮಾಡ್ತಾರೆ, ಒಂದು ಕಂಪನಿಗೆ ಹೆಸರಿಡಬೇಕಾದ್ರು, ಇಲ್ಲ ಒಂದು ಹಾಸ್ಪಿಟಲ್ಗೆ ಹೆಸರಿಡಬೇಕಾದ್ರು, ಒಂದು ಕ್ಲಿನಿಕ್ಗೆ ಹೆಸರಿಡಬೇಕಾದ್ರು, ಒಂದು ಪಾರ್ಲರ್ಗೆ ಹೆಸರಿಡಬೇಕಾದ್ರು, ಏನೇ ಒಂದು ಸಂಸ್ಥೆಗೆ ಹೆಸರಿಡಬೇಕಾದ್ರೆ ಇದ್ರಲ್ಲೂ ಸಹ ನ್ಯೂಮರಾಲಜಿ ಕರೆಕ್ಷನ್ ನ ಮಾಡಿಸ್ಕೊಂಡೇ ಹೆಸರಿಡ್ತಾ ಇದ್ದಾರೆ. ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಇವತ್ತೇನಾದ್ರೆ ದೊಡ್ಡ ಕಂಪನಿಗಳಿದಾವೆ, ಎಲ್ಲಾನು ಸಹ ನ್ಯೂಮರಾಲಜಿಯಲ್ಲಿ ಹೆಸರು ಒಳ್ಳೆ ಸಂಖ್ಯೆ ಬಂದಿರೋಂತವು ಒಳ್ಳೆ ಹೆಸರು ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಝೂಮ್, ನಾವು ಡೈಲಿ ಏನ್ ಮಾಡ್ತೀವಿ, ಝೂಮ್. ಇವತ್ತೆಲ್ಲಾ ನಡೀತಾ ಇರೋದು ಝೂಮ್ ಅಲ್ಲೇ ನಡೆಯುತ್ತೆ. ಮೀಟಿಂಗ್ಸ್ ಆಗಿರ್ಬೋದು, ಈವನ್ ಕ್ಲಾಸಸ್ ಆಗಿರ್ಬೋದು, ಎಲ್ಲ ವಿದ್ಯಾಭ್ಯಾಸ ಝೂಮ್ ಅಲ್ಲೇ ನಡೀತಾ ಇದೆ. ಎಲ್ಲ ಮೀಟಿಂಗ್ಸ್ ಎಲ್ಲ ಝೂಮ್ ಅಲ್ಲೇ ನಡೀತಾ ಇದೆ. ಯಾವ ಕಂಟ್ರಿಯಿಂದ ಯಾವ ಕಂಟ್ರಿಗೆ ಬೇಕಾದ್ರೂ ನಾವು ಝೂಮ್ ಅಲ್ಲಿ ಕನೆಕ್ಟ್ ಆಗ್ಬೋದು ಅಲ್ವಾ. ಝೂಮ್ ಅನ್ನೋ ವರ್ಡ್ ಅಲ್ಲಿ ಅಷ್ಟು ಪವರ್ ಇದೆ. ಅಂಡ್ ನಾವು 24 hours ಪ್ರತಿ ವ್ಯಕ್ತಿ ಬಳಸುವಂತದ್ದು ಗೂಗಲ್. GOOGLE ಗೂಗಲ್. ಸೊ ಇದು ಸಹ ನ್ಯೂಮರಾಲಜಿ ಪ್ರಕಾರ ಒಂದು ಒಳ್ಳೆ ಸಂಖ್ಯೆ ಆಗಿದೆ, ಒಳ್ಳೆ ಪವರ್ ಇದೆ. ಹಾಗಾಗಿ ಗೂಗಲ್ ಇಲ್ದಿರ ಇವತ್ತು ಪ್ರಪಂಚನ ಇಲ್ಲ. ನಮ್ಗೆ ಏನ್ ಬೇಕಾದ್ರೂ ಗೂಗಲ್ ಆಗೆ ಹೋಗ್ತೀವಿ. ಅಂಡ್ ಒನ್ ಮೋರ್ ಪದ, ಯೂಟ್ಯೂಬ್ ಸಹ ಅಷ್ಟೇ. ನೀವು ಸರ್ಚ್ ಮಾಡಿ ನ್ಯೂಮರಾಲಜಿ ಪ್ರಕಾರ, ಯಾರು ನ್ಯೂಮರಾಲಜಿ ಗೊತ್ತಿರೋರು ಗೊತ್ತಿರುತ್ತೆ ಅದ್ರಲ್ಲಿ ಎಷ್ಟು ವೈಬ್ರೇಷನ್ಸ್ ಇದೆ. ಸೊ ನಾನು ಇದು ರೀಸೆಂಟ್ ಆಗಿ ಈಗ ಅಟ್ ಪ್ರೆಸೆಂಟ್ ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಇರುವಂತಹ ವಿಚಾರವನ್ನ ಹೇಳಿದೀನಿ. ಅಂಡ್ ನೆಕ್ಸ್ಟ್ ಬಂದು ನೋಡಿ, ಫಿಲಿಮ್ಸ್ ನೇಮ್ಸ್. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ರಾಜ್ಕುಮಾರ್ ಎಲ್ಲಾ ಫಿಲಿಮ್ಗಳು ಸಹ ನ್ಯೂಮರಾಲಜಿ ಕರೆಕ್ಷನ್ ಮಾಡಿರುವಂತಹ ಫಿಲಿಂ ನೇಮ್ಸ್. ಬೇಕಾದ್ರೆ ಎಲ್ಲಾ ಫಿಲಿಂ ನೇಮ್ಸ್ ಗಳನ್ನ ತಗೊಂಡು ನಂಬರ್ ನ ತೆಗಿರಿ. ಬೆಸ್ಟ್ ನಂಬರ್ ಆದ್ರೆ ರಾಜ್ಕುಮಾರ್ಗೆ ಫಾರ್ ಸಕ್ಸಸ್ ಕೊಡುವಂತ ನಂಬರೇ ಬರುತ್ತೆ. ಯಾವ್ದೋ ಒಂದೇ ಒಂದು ಫಿಲಿಂಗೆ ಅವರು ಇಟ್ಟಿರುವಂತದ್ದು, ಅದು ನ್ಯೂಮರಾಲಜಿ ಪ್ರಕಾರ ನಂಬರ್ ಬರ್ಲಿಲ್ಲ. ಆ ಫಿಲಿಮು ಸಹ ಹಿಟ್ ಆಗ್ಲಿಲ್ಲ ಅವರ ಒಂದು ಇದರಲ್ಲಿ. ಇನ್ ಎಲ್ಲಾ ಫಿಲಿಂ ನೇಮ್ಸ್ ಕೂಡ ನ್ಯೂಮರಾಲಜಿಯಲ್ಲಿ ಸಂಖ್ಯೆ ನೋಡೇ ಇಟ್ಟಿರುವಂತದ್ದು ರಾಜ್ಕುಮಾರ್ ಅವರು. ಸೊ ನೋಡಿ, ಅದಕ್ಕೆ ರಾಜ್ಕುಮಾರ್ ಅವರು ಅಷ್ಟೊಂದು ಫೇಮಸ್ ಆದ್ರು, ಅಷ್ಟೊಂದು ಹೆಸರು ಮಾಡಿದ್ರು ಸಮಾಜದಲ್ಲಿ. ನಾನ್ ಹೇಳೋದಿಷ್ಟೇನೆ, ಯಾವಾಗ್ಲೂ ಸಹ ಅದೊಂದು ಅತಿ ಅಂತ ತಿಳ್ಕೊಬೇಡಿ. ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಾರೆ, ಇವಾಗ ನಾವು ಮೊಬೈಲ್ ನ್ಯೂಮರಾಲಜಿ ಪ್ರಕಾರ ಮಾಡಿದಾಗ್ಲೂ ಅಷ್ಟೇ, ಹೌದಾ ಹಂಗ ಹಿಂಗ ಅಂತೇಳಿ ನಾವು ಕಾಮೆಂಟ್ ಗಳೆಲ್ಲ ನೋಡ್ತೀವಲ್ಲ. ಸೊ ನಾವು ನೆಗೆಟಿವ್ ಕಾಮೆಂಟ್ ಬಗ್ಗೆ ನಾವೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಓನ್ಲಿ ಪಾಸಿಟಿವ್ ಕಾಮೆಂಟ್ಸ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂತೀವಿ. ಸೊ ಪಾಸಿಟಿವ್ ಆಗಿ ತಗೊಂಡು ನೀವು ಒಂದು ಒಳ್ಳೆ ಒಂದು ನೇಮ್ ಅಂತ ಸೆಲೆಕ್ಷನ್ ಮಾಡ್ಕೊಂಡಾಗ ಸಾಕಷ್ಟು ನಿಮ್ಗೆ ಲೈಫ್ ಅಲ್ಲಿ ಸಕ್ಸಸ್ ಅನ್ನು ಕೊಡುತ್ತೆ. ಅದಕ್ಕೆ ನಾನ್ ಶ್ಯೂರಿಟಿ. ನೋಡಿ, ನೀವು ಎಷ್ಟು ಬೇಕಾದ್ರೆ ಸಾಕಷ್ಟು ನೇಮ್ಸ್ ಅನ್ನ ಸರ್ಚ್ ಮಾಡಿ. ಯಾರ್ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ, ಫೇಮಸ್ ಆಗಿದ್ದಾರೆ, ಸೈಂಟಿಸ್ಟ್ಗಳಾಗಿರ್ಬೋದು, ಯಾವುದೇ ಫೀಲ್ಡ್ ಅಲ್ಲಿ ಆಗಿರ್ಬೋದು, ನೋಡಿ ಅವ್ರ ನೇಮ್ ಅಲ್ಲಿ ಒಂದು ಪವರ್ ಇರುತ್ತೆ. ಸೊ ಈ ಒಂದು ಪವರ್ ನಿಮ್ಮ ಒಂದು ಲೈಫ್ ಅನ್ನ ಲೀಡ್ ಮಾಡುತ್ತೆ ಅಂದ್ರೆ ನಂಬಲೇಬೇಕು. ನಂತರದ ವಿಚಾರ ಬಂದು ನಿಮ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಚಾರವನ್ನ ತಿಳಿಸ್ಕೊಡ್ತೀನಿ ನೋಡಿ. ಹೆಸರುಗಳನ್ನ ನಾವು ಮಕ್ಕಳಿಗೆ ಇಟ್ಟಿರ್ತೀವಿ. ಸೊ ಈಗ ಪರಿತ್ ಶ್ರೀಕರ್ ಅಂತ ಒಂದ್ ಮಗುಗೆ ಹೆಸರಿಟ್ಟಿರ್ತೀವಿ. ಸೊ ನಾವು ಆ ಮಗುವಿಗೆ ನಾವು ನ್ಯೂಮರಾಲಜಿ ಪ್ರಕಾರ ಮತ್ತೆ ನಕ್ಷತ್ರದ ಪ್ರಕಾರ ಕರೆಕ್ಟ್ ಆಗಿ ಆದ್ರೆ ಸೆಲೆಕ್ಷನ್ ಆಗಿರುವಂತ ಹೆಸರಿಡ್ತೀವಿ. ಬಟ್ ನಾವ್ ಇನ್ನ ಒಂದು ಮಿಸ್ಟೇಕ್ ಮಾಡ್ತೀವಿ ತಂದೆ ತಾಯಿಗಳಾದವರು, ಮನೆಯಲ್ಲಿರುವಂತವ್ರು. ಈಗ ಪರಿತ್ ಶ್ರೀಕರ್ ಅಂತ ಒಂದು ಹೆಸರಿಟ್ಟಾಗ ಆ ಮಗುವಿಗೆ ಆ ಹೆಸರಿನ ವೈಬ್ರೇಷನ್ ಆಗ್ಬೇಕು, ಆ ಹೆಸರು ಆ ಮಗುವಿಗೆ ಪಾಸಿಟಿವ್ ವೈಬ್ರೇಷನ್ ಕೊಡಬೇಕು, ಸಕ್ಸಸ್ ಅನ್ನ ಕೊಡಬೇಕು ಅಂತ ಹೇಳಿದಾಗ ದಯವಿಟ್ಟು ಎಲ್ಲರೂ ಏನ್ ಹೆಸರಿಟ್ಟಿದ್ರೆ ಅದೇ ಹೆಸರಿಂದ ನೀವು ಮನೆಯಲ್ಲಿ ಆ ಮಗುನ ಕರಿಬೇಕು.
ಪರಿತ್ ಶ್ರೀಕರ್ ಅಂತ ಹೆಸರಿಟ್ಟಾಗ ಪರಿತ್ ಶ್ರೀಕರ್ ಅಂತಾನೆ ಕರಿಬೇಕು ಆ ಮಗುನ, ಇಲ್ಲ ಕನಿಷ್ಠ ಪಕ್ಷ ಪರಿತ್ ಅಂತ ಆದ್ರೂ ಕರಿಬೇಕು, ಇಲ್ಲ ಶ್ರೀಕರ್ ಅಂತ ಆದ್ರೂ ಕರಿಬೇಕು, ಇಲ್ಲ ಪೂರ್ತಿ ಕರೆದಾಗ ಇನ್ನೂ ಒಳ್ಳೇದು. ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ಏನ್ ಮಾಡಿರ್ತೀವಿ, ಒಂದು ಪೆಟ್ ನೇಮ್ಸ್ ಅಂತ ಇಟ್ಕೊಂಡಿರ್ತೀವಿ, ಮುದ್ದಿನ ಹೆಸರು ಅಂತ ಇಟ್ಕೊಂಡಿರ್ತೀವಿ. ಇದು ನಿಮ್ಮ ಪ್ರೀತಿಗೆ ಇಟ್ಕೊಂಡಿರುವಂತ ಹೆಸರು. ಇದ್ರ ಬಗ್ಗೆ ನನ್ನ ಎರಡು ಮಾತಿಲ್ಲ. ಆದ್ರೆ ನಿಮ್ ಮಗುವಿಗೆ ನೀವೇ ಆ ಒಂದು ಹೆಸರಲ್ಲಿರೋ ವೈಬ್ರೇಷನ್ಸ್ ನ ಕಡಿಮೆ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತೀನಿ. ನೋಡಿ, ಏನ್ ಹೆಸರಿಟ್ಟಿದ್ರೆ ಅದೇ ಹೆಸರಿಂದ ಮಗುನ ಕರೀರಿ ದಯವಿಟ್ಟು. ನೋಡಿ ಆ ಹೆಸರಲ್ಲಿರುವಂತಹ ವೈಬ್ರೇಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಫಾರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಯಾರಾದ್ರೂ ನಿಮ್ ಎದುರುಗಡೆ ಬರ್ತಾರೆ, ನಿಮ್ಗೆ ಹಳೆ ಫ್ರೆಂಡ್ಸು ಇಲ್ಲ ನೋಡಿರೋರು, ಅವ್ರ ಹೆಸರನ್ನ ನೀವು ಮರ್ತೋಗಿರ್ತೀರ. ಅವ್ರ ಹೆಸರು ಕರೀದೇ ನೀವು ಅವ್ರನ್ನ ಮಾತಾಡಿಸಿದಾಗ ಆ ಕಮ್ಯುನಿಕೇಶನ್ ಒಂಥರ ಇರುತ್ತೆ. ಅದೇ ನೀವು ಅವ್ರ ಎದುರುಗಡೆ ಬಂದಾಗ ಯಾರೋ ಅಂತ ವಾಣಿ ಬಂದಿರ್ತಾರೆ, ಹಾಯ್ ವಾಣಿ, ಹವರ್ ಯು, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಕರೆದಾಗ, ಇವ್ರು ಎಷ್ಟು ಚೆನ್ನಾಗಿ ನನ್ನ ಹೆಸರು ನೆನ್ಪಿಟ್ಕೊಂಡಿದಾರ ಅಂತ ಅವ್ರಿಗೊಂಥರ ಮನಸ್ಸಲ್ಲಿ ಫೀಲ್ ಬರುತ್ತೆ. ಆವಾಗ ನಿಮ್ಮ ಅವರ ಒಂದು ಏನು ಫ್ರೀಕ್ವೆನ್ಸಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇಲ್ಲಿ ಫ್ರೀಕ್ವೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಬ್ಬರು ವ್ಯಕ್ತಿಗಳ ಮಧ್ಯೆ. ಸೊ ನಿಮ್ಮ ಫ್ರೀಕ್ವೆನ್ಸಿ ಅವರ ಫ್ರೀಕ್ವೆನ್ಸಿ ಚೆನ್ನಾಗಿ ಮ್ಯಾಚ್ ಆದಾಗ ಏನಾಗುತ್ತೆ, ಒಂದಷ್ಟು ಆತ್ಮೀಯತೆ ಅನ್ನೋದು ಜಾಸ್ತಿ ಆಗುತ್ತೆ, ಒಂದಷ್ಟು ಸ್ಮೈಲ್ ಅನ್ನೋದು ಜಾಸ್ತಿ ಆಗುತ್ತೆ ಅಲ್ವಾ. ನಿಮ್ ಬಗ್ಗೆ ಅವರಿಗೆ ಸಾಕಷ್ಟು ಇನ್ನೊಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಸೊ ಹಾಗೆ ದಯವಿಟ್ಟು ಈಗ ಚಿನ್ನು, ಪೊನ್ನು, ಕುನ್ನಿ ಏನೇನೋ ಇಟ್ಟಿರ್ತಾರಲ್ಲ ಹೆಸರುಗಳು, ಮಕ್ಕಳಿಗೆ ಮುದ್ದಾದ ಹೆಸರು, ಆ ಹೆಸರುಗಳಿಂದ ದಯವಿಟ್ಟು ಮಗುಗೆ ಕರಿಬೇಡಿ. ನೀವೇನಾದ್ರೆ ಮಗುಗೆ ಹೆಸರು ಇಟ್ಟಿರ್ತೀರಾ ಅದೇ ಹೆಸರಿಂದ ಕರೀರಿ. ಈಗೇನೋ ಒಂದು ನಿಮ್ ಸಂಸ್ಥೆಗೆ ಒಂದು ಹೆಸರು ಇಟ್ಟಿರ್ತಾರೆ, ಆ ಸಂಸ್ಥೆ ಹೆಸರು ಬಿಟ್ಬಿಟ್ಟು ಬೇರೆ ತರ ಕರೆದ್ರೆ ನಾವು ಸುಮ್ನೆ ಇರ್ತೀವ? ಸುಮ್ನೆ ಇರೋದಿಲ್ಲ. ಹಾಗೆ ಮಗುವಿಗೂ ಹೆಸರು ಅಷ್ಟೇ, ನಾವ್ ಏನ್ ಹೆಸರು ಆದ್ರೆ ಇಟ್ಟಿರ್ತೀವೋ ಅದೇ ಹೆಸರಿಂದ ಕರೆದ್ರೆ ಆ ಮಗುವಿಗೆ ಒಂದು ಒಳ್ಳೆ ಒಂದು ವೈಬ್ರೇಷನ್ಸ್ ಅನ್ನೋದಿರುತ್ತೆ. ಆ ಹೆಸರಿನ ಸಕ್ಸಸ್ ಆ ಮಗು ಜೀವನದಲ್ಲಿ ಅನುಭವಿಸ್ತಾರೆ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ನರೇಂದ್ರ ಮೋದಿ ಅಂತ ನಾವು ನರೇಂದ್ರ ಮೋದಿ ಅವರನ್ನ ಬೇರೆ ಹೆಸರಿಂದ ಕರೆಯಕ್ಕಾಗುತ್ತಾ? ಇಲ್ಲ ಕನಿಷ್ಠ ಪಕ್ಷ ಮೋದಿ ಅಂತ ಕರೀಬಹುದು ಅಲ್ವಾ, ಫೇಮಸ್ ಆಗಿ ಕರೀತಾರೆ. ಸೊ ಆ ಹೆಸರು ಅವ್ರಿಗೊಂದು ವೈಬ್ರೇಷನ್, ನರೇಂದ್ರ ಮೋದಿ ಅನ್ನೋದು ಅವ್ರಿಗೊಂದು ಹೆಸರಿನ ವೈಬ್ರೇಷನ್. ಸೊ ಈ ತರ ವೈಬ್ರೇಷನ್ಸ್ ನ ನೀವೇನ್ ಹೆಸರು ಇಟ್ಟಿರ್ತೀರೋ ಅದೇ ಹೆಸರಿಂದ ಕರೀರಿ ದಯವಿಟ್ಟು. ಆವಾಗ ಕರೆದು ನೋಡಿ, ಒಂದ್ 2-3 ತಿಂಗಳು ಕರೆದು ನೋಡಿ ನಿಮ್ಮ ಮಗುವಿನ ಆಟಿಟ್ಯೂಡ್ ಹೇಗೆ ಬದಲಾಗುತ್ತೆ ಅನ್ನೋದು ಅಬ್ಸರ್ವ್ ಮಾಡಿ. ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ನಮ್ಮ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಅನ್ನ ಹಾಕಿ, ನಾವು ಸಹ ಹ್ಯಾಪಿ ಆಗ್ತೀವಿ. ಸೊ ಇಲ್ಲೇ ನಮ್ಮ ಒಂದು ಆತ್ಮೀಯರು ಒಬ್ರು ಹೇಳಿದ್ರು, ಲಾಸ್ಟ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ವಿಡಿಯೋಸ್ ಎಲ್ಲ ಚೆನ್ನಾಗಿ ಬಂದಿದೆ, ಬಟ್ ಹೆಣ್ಮಕ್ಳಿಗೆ ಯೂಸ್ ಆಗುವಂತಹ ಒಂದು ರೆಮಿಡಿಯನ್ನ ಕೊಡಿ ವಿಡಿಯೋ ಕೊನೆಯಲ್ಲಿ. ಸೊ ಒಂದು ಟಿಪ್ ಅನ್ನ ಕೊಡಿ ಚೆನ್ನಾಗಿ ಯೂಸ್ ಆಗುವಂತದ್ದು ಅಂತ ಒಬ್ಬೊಂದು ರಿಕ್ವೆಸ್ಟ್ ಆದ್ರೆ ಬಂದಿದೆ. ಸೊ ಅವರ ಒಂದು ರಿಕ್ವೆಸ್ಟ್ ಅನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಪ್ರತಿ ವಿಡಿಯೋದಲ್ಲಿ ಎಂಡ್ ಆಫ್ ದ ವಿಡಿಯೋದಲ್ಲಿ ನಿಮ್ಗೆ ಒಂದು ಟಿಪ್ ಅನ್ನ, ಒಂದು ರೆಮಿಡಿಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಕೊಡೋ ಎಲ್ಲಾ ರೆಮಿಡೀಸು ಟೆಸ್ಟೆಡ್ ರೆಮಿಡೀಸು, ಇದೆಲ್ಲ ಸಹ ಟೆಸ್ಟೆಡ್ ರೆಮಿಡೀಸು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಏನ್ ಇವತ್ತಿನ ರೆಮಿಡಿ, ಏನ್ ಇವತ್ತಿನ ಟಿಪ್ ಅಂತ ಹೇಳಿದ್ರೆ, ನಮ್ಮ ಎಲ್ಲಾ ಹೆಣ್ಮಕ್ಳು ಏನ್ ಮಾಡ್ತಾರೆ ಮನೆಗಳಲ್ಲಿ, ನಮ್ಮ ಮನೆಯಲ್ಲಿ ಯಾವಾಗ್ಲೂ ದೀಪ ಉರಿತಾ ಇರ್ಬೇಕು ಅಂತ ದೀಪ ತುಂಬಾ ಎಣ್ಣೆ ಹಾಕ್ಬಿಟ್ಟು ಹಗಲೆಲ್ಲ ಉರಿಸ್ತೀವಿ ಅಲ್ವಾ. ಸೊ ಹಗಲೆಲ್ಲ ಉರಿಸಿದಾಗ ಏನಾಗುತ್ತೆ, ಅದು ನೀವು ಒಳ್ಳೇದು ಅಂತ ನೀವ್ ಅನ್ಕೊಂಡಿರ್ತೀರಾ, ಆದ್ರೆ ಅದು ಉರಿಸಬಾರ್ದು ಅಂತ ನಾನ್ ಹೇಳ್ತೀನಿ. ಬೇಕಾದ್ರೆ ಯಾರೋ ಸಾಕಷ್ಟು ಜ್ಞಾನ ಹೊಂದಿರುವಂತಹ ಒಬ್ಬ ದೊಡ್ಡವರನ್ನ ನೀವು ಕೇಳಿ ತಿಳ್ಕೊಳ್ಳಿ. ನೋಡಿ, ದಯವಿಟ್ಟು ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ನೀವು ಬೆಳಗ್ಗೆ ಆಗ್ಲಿ ಸಂಜೆ ಆಗ್ಲಿ 30ರಿಂದ 45 ನಿಮಿಷದ ಒಳಗೆ ಉರಿಯೋ ಹಾಗೆ ನೀವು ಆ ದೀಪಕ್ಕೆ ಒಂದು ಎಣ್ಣೆಯನ್ನ ಹಾಕಿ. ಹಗಲೆಲ್ಲ ಉರಿಸಬಾರದು. ಹಗಲೆಲ್ಲ ಉರಿಸೋದು ಅದೊಂದು ದೇವಸ್ಥಾನಗಳಲ್ಲಿ, ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಹಾಗಾಗಿ ದೇವಸ್ಥಾನಗಳಲ್ಲಿ 24 ಗಂಟೆನೂ ಸಹ ದೀಪ ಉರಿಬಹುದು, ಯಾಕಂದ್ರೆ ಅಲ್ಲಿ ತುಂಬಾ ಎನರ್ಜಿ ಇರುತ್ತೆ ಟೆಂಪಲ್ ಅಲ್ಲಿ. ಸೊ ಮನೆಗಳಲ್ಲಿ ಅಷ್ಟೊಂದು ಅದು ಉರಿತಾ ಇದ್ದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಮನೆಯಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಏನೇ ಇರಬಹುದು, ಅದು ಬೆಂಕಿ ಅನ್ನೋದು ಉರಿತಾ ಇರುವಂತದ್ದು. ಸೊ ಕೆಲವೊಂದು ಏನಾಗುತ್ತೆ ನೆಗೆಟಿವ್ ಅನ್ನೋದಲ್ಲಿ, ಕೆಲಸ ಕಾರ್ಯಗಳಲ್ಲಿ ನೆಗೆಟಿವ್ನೆಸ್ ಅನ್ನೋದೊಂದು ಬರುತ್ತೆ. ಅದು ಸಹ ನಾವೇನೋ ಮಾತಾಡಿದ್ವಿ, ಇವಾಗ ಏನೋ ಮನೆಯಲ್ಲಿ ಸಣ್ಣ ಪುಟ್ಟದಕ್ಕೂ ಸಹ ಏನಾಗ್ತಾ ಇರುತ್ತೆ ಅಂದ್ರೆ ಉರಿಯೋದು ಅಂದ್ರೆ ಏನು, ಅದು ಜಾಸ್ತಿ ಆಗ್ತಾ ಇರುತ್ತೆ, ಉರಿತಾ ಇರುತ್ತೆ. ಇವಾಗ ಏನೋ ಒಂದು ಸಣ್ಣ ಪುಟ್ಟ ವಿಚಾರ ಮನೆಯಲ್ಲಿ ಗಂಡ ಹೆಂಡತಿಗೆ ಏನಾಗುತ್ತೆ, ಸಣ್ಣ ವಿಚಾರ ಮಾತಾಡಿದ್ರೆ ಏನಾಗುತ್ತೆ, ಜಗಳ ಮಾಡುವಂತದ್ದು, ಅಲ್ಲಿ ಉರಿತಾ ಇರುವಂತಹ ಒಂದು ಕಾನ್ಸೆಪ್ಟ್ ಅನ್ನೋದು ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ಬೇಕಾದ್ರೆ ನೆಕ್ಸ್ಟ್ ಯಾವ್ದನ್ನ ವಿಡಿಯೋದಲ್ಲಿ ತುಂಬಾ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಸಿಂಪಲ್ ಆಗಿ ಹೇಳೋದಷ್ಟೇ, ಪ್ರತಿಯೊಬ್ಬರು ಸಹ ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ನೀವು ದಯವಿಟ್ಟು 30ರಿಂದ 45 ನಿಮಿಷ ಉರಿಯೋ ಹಾಗೆ ಅಷ್ಟು ಮಾತ್ರ ಎಣ್ಣೆಯನ್ನ ಹಾಕಿ ಹಚ್ಚಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ ಸಹ ಈ ವಿಡಿಯೋನ ವಾಚ್ ಮಾಡಿದಕ್ಕೆ. ಸಾಕಷ್ಟು ವಿಡಿಯೋಗಳನ್ನ ನಿಮ್ಗೆ ಇನ್ಫಾರ್ಮೇಶನ್ ರೂಪದಲ್ಲಿ ಕೊಡ್ತಾ ಇರ್ತೀವಿ. ದಯವಿಟ್ಟು ಸುಮನ್ ಟಿವಿಯನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಅಂಡ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ. ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಎಲ್ಲಾ ವಿಚಾರಗಳು ಸಹ ನಿಮ್ಮ ಜೀವನಕ್ಕೆ ಉಪಯೋಗವಾಗುವಂತಹ ವಿಚಾರಗಳನ್ನೇ ನಾನು ಹಂಚ್ಕೊಳ್ತೀನಿ. ಇಷ್ಟೊಂದು ವಿಡಿಯೋನ ವಾಚ್ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಯೂಟ್ಯೂಬ್ ಅಲ್ಲಿ ಸುಮನ್ ಟಿವಿಯನ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಮಸ್ಕಾರ.